ಏನ್ ವಿಶಾಲು ನಿಮ್ಮ ಮೇಡಮ್ ಬಾಯಿ ಬಿಟ್ಲಾ? ಇಲ್ಲ ಅಣ್ಣ, ಅವರು ಕಿಡ್ನಾಪ್ ಮಾಡಿಲ್ವಂತೆ. ಹೌದು ಅದಿ, ನಾನು ನಿಮ್ಮಮ್ಮನ ಕಿಡ್ನಾಪ್ ಮಾಡಿಲ್ಲ ಕಣೋ. ಕಾಣೋ ಗಿಣೋ ಅಂದ್ರೆ ಇಲ್ಲ ಹೂದಾಕ್ಬಿಡ್ತೀನಿ. ಈ ರಂಗಿನಾಟ ಅಲ್ಲ ನನ್ನ ಹತ್ರ ಬೇಡ. ನೀನೇ ನಮ್ಮಮ್ಮ ಎಲ್ಲಿ ಅಂತ ಬಾಯ್ ಬಿಟ್ರೆ ಸರಿ. ಇಲ್ಲ ಹಲೋ, ಹೌದಾ ಹೌದಾ ಸರಿ ಬಾಯ್. ಹೇಳೆ, ಎಲ್ಲಿ ನಮ್ಮಮ್ಮ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳಿದ್ರೆ ನಾಲ್ಗೆ ಬಿಡ್ತೀನಿ. ಮತ್ತೆ ಫೋನಲ್ಲಿ ದೊಡ್ಡದಾಗಿ ಕೊಚ್ಕೊಂಡೆ ನಿಮ್ಮಮ್ಮನ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ. ಅದೇ ಅದು ಅದು ನೀನೇ ಫೋನ್ ಮಾಡಿ ನಮ್ಮಮ್ಮನ ನೀನು ಕಿಡ್ನಾಪ್ ಮಾಡಿದ್ಯಾ ಅಂತ ಕೇಳ್ದೆ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂತ. ಹೌದು, ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ಟೆ ಅಷ್ಟೇ. ಸತ್ಯವಾಗ್ಲು ದೇವ್ರಣೆ, ನನ್ನಾಣೆ, ನಿಮ್ಮಮ್ಮ ನಾನು ಕಿಡ್ನಾಪ್ ಮಾಡಿಲ್ಲ. ನನಗೆ ಗೊತ್ತು ಕಣೆ, ನಿನ್ ಕೈಲಿ ನಮ್ಮಮ್ಮನ ಕಿಡ್ನಾಪ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ತಂಗಿ ಹೊಟ್ಟೆಲಿ ಬೆಳೀತಿದ್ದ ಮಗುನ ಸಾಯಿಸ್ದೆ ಅಲ್ವಾ ನೀನು? ನಿನ್ನ ಮಾತ್ರ ನಾ ಸಮಾಧಿ ಮಾಡೇ ಮಾಡ್ತೀನಿ. ನೀವಿಬ್ರು ಏನೆಲ್ಲ ಪ್ಲಾನ್ ಮಾಡಿದ್ದೀರಾ, ಏನೆಲ್ಲ ಆಟಗಳಾಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ತಕ್ಕ ಶಿಕ್ಷಣ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಆದಿತ್ಯನೇ ಅಲ್ಲ. ಹೇಳಿ ಸ್ವಾತಿ. ಹಲೋ ಯಜಮಾನ್ರೆ, ಎಲ್ಲಿದ್ದೀರಾ? ಏನೇ ನಿನ್ ತಮಾಷೆ? ನೋಡು, ನಾನು ಈಗಾಗಲೇ ಟೆನ್ಷನ್ ಇದ್ದೀನಿ. ನೀನ್ ಏನಾರು ಹೇಳಿ ಮತ್ತೆ ಇನ್ನಷ್ಟು ಟೆನ್ಷನ್ ಕೊಡ್ಬೇಡ ನನಗೆ. ಏನ್ ವಿಷಯ ಅದನ್ನ ಹೇಳು. ನಿಮ್ ಟೆನ್ಷನ್ ಕಡಿಮೆ ಮಾಡ್ಬೇಕು ಅಂತಾನೆ ನಾನು ಇವಾಗ ಫೋನ್ ಮಾಡಿದ್ದು. ಹೌದು, ನಿಮ್ಗೊಂದ್ ವಿಷಯ ಹೇಳ್ತೀನಿ, ನನ್ಗೇನ್ ಕೊಡ್ತೀರಾ? ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಅಮ್ಮ ಕಾಣಿಸ್ತಿಲ್ಲ ಅಂತ ನಾನು ಪರದಾಡ್ತಿದ್ದೀನಿ, ಇಂಥದ್ರಲ್ಲಿ ನಿಂದು ಬೇರೆ. ಹಲೋ 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 ಆರ್ಯ, ಒಂದ್ ನಿಮಿಷ. ಮತ್ ಏನೇ ನಿನ್ ತರ್ಲೆ? ನೀವ್ ಯಾರು ನೋಡುತ್ತಿದ್ದೀರೋ ಅವ್ರು ಆಗ್ಲೇ ಮನೆಗ್ ಬಂದಾಯ್ತು. ಏನಂದೆ? ಅಮ್ಮ ಮನೆಗ್ ಬಂದ್ರು ಅಂದೆ. ಅಮ್ಮ ಮನೆಗ್ ಬಂದ್ರ? ಯಾರಾದ್ರೂ ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತಾರಾ? ಅಮ್ಮ ಮನೆಗ್ ಬಂದ ತಕ್ಷಣ ನಾನು ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ರಂತೆ? ಅವ್ರನ್ನ ಯಾರು ಕಿಡ್ನಾಪ್ ಮಾಡಿದ್ರಂತೆ? ಅಮ್ಮಗೆ ಏನಾದ್ರು ಗಾಯ ಆಗಿದ್ಯಾ? ಅಮ್ಮ ಏನ್ ಹೇಳಿದ್ರು ಹೇಳು ಸ್ವಾತಿ, ಹೇಳು. ಕೂಲ್ ಡೌನ್ ಮಿಸ್ಟರ್ ಆರ್ಯ, ನೀವೊಬ್ಬ ಇನ್ಸ್ಪೆಕ್ಟರ್ ಆಗಿ ಇಷ್ಟೊಂದು ಎಕ್ಸೈಟ್ ಆದ್ರೆ ಹೇಗೆ? ಆಂಟಿಗೆ ಏನೂ ಆಗಿಲ್ಲ, ಅವ್ರನ್ನ ಯಾರು ಕಿಡ್ನಾಪು ಮಾಡಿಲ್ಲ. ಮತ್ತೆ ಇಷ್ಟು ತೆಲುಗು ಹೋಗಿದ್ರಂತೆ? ಅವರು ಟೆಂಪಲ್ ಇಂದ ಸ್ಕೂಲ್ ಹತ್ರ ಹೋಗಿದ್ರಂತೆ. ಬೆಳಗ್ಗೆಯಿಂದ ಅಲ್ಲೇ ಇದ್ದು ಇವಾಗ ಮನೆಗ್ ಬಂದಿದ್ದಾರೆ. ಮತ್ತೆ ನೋಡಿ, ನಂಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಹೇಳಿದೀನಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮನೆಗ್ ಬಂದು ನಿಮ್ ತಾಯಿಯವ್ರನ್ನೇ ವಿಚಾರಿಸಿ, ಆಗ ನಿಮಗ್ ಮಾಹಿತಿ ಸಿಗುತ್ತೆ. ಕ್ಯಾಮ್ರಾಮನ್ ದಯಾಕರ್ ಜೊತೆ ಸ್ವಾತಿ ಆರ್ಯ, ತರ್ಲೆ ನ್ಯೂಸ್. ಬಾಯ್. ಇಲ್ಲ ಅದೇ, ನೀ ತಪ್ಪು ತಿಳ್ಕೊಂಡಿದ್ಯಾ. ನೀನ್ ಸಾಕ್ಷಿ ಅಲ್ಲ, ನನ್ ಸಾಕ್ಷಿ. ಸಾವಾಗ ನಾನ್ ಖಂಡಿತ ಕಾರಣ ಅಲ್ಲ ಅದೇ. ಎಲ್ಲ ಸೇರ್ಕೊಂಡು ಸುಮ್ನೆ ನನ್ನ ಮೇಲೆ ಗೋಬೈ ಕೂರಿಸಿದಾರೆ ಅಷ್ಟೇನೆ. ಏನಂದೆ? ಮತ್ ನಾನು ಅವ ಸ್ಟೇಷನ್ ಇದ್ದಾಗ ಹೇಳ್ದೆ ನಾನೇ ಮಾಡ್ಸಿದ್ದು ಅಂತ. ಹೌದು, ಅವತ್ತು ನಾನು ಹೇಳಿದ್ ನಿಜ. ಆದ್ರೆ ಅವತ್ತು ಕೂಡ ಹೀಗೇನೆ ನಿನ್ ಮುಂದೆ ಬಿಲ್ಡಪ್ ತಗೋಬೇಕು ಅಂತ ಸುಳ್ಳು ಹೇಳ್ದೆ ಅಷ್ಟೆ. ಆದ್ರೆ ಸತ್ಯವಾಗ್ಲೂ ನಾನ್ ಸಾಕ್ಷಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ಲಿಲ್ಲ ಕಣೋ. ಪ್ಲೀಸ್ ಕಣೋ, ನನ್ ಮಾತ್ ನಂಬು. ಲೇ ಡೌರಾಣಿ, ನಿನ್ ಮೊಸಳೆ ಕಣ್ಣೀರಿಗೆ ಕರಗೋಕ್ಕೆ ನಾನು ಚಿದಂಬರಮೂ ಅಲ್ಲ, ನಮ್ ಸಾಕ್ಷಿನೂ ಅಲ್ಲ. ಅನ್ನ ಹಾಕಿದ ಬಾಯಿಗೆ ಅಕ್ಕಿ ಕಾಳಾಕ್ಬಿಟ್ಟಲ್ಲೇ. ಅದನ್ನೇ ನಿನ್ ಬಾಯಿಗೆ ನಾನು ಅಕ್ಕಿ ಕಾಳು ಹಾಕ್ಲಿಲ್ಲ ಅಂದ್ರೆ ಅಷ್ಟ್ರಲ್ಲಿ ನಿಜ ಏನು ಅಂತ ಒಪ್ಕೋ.
ಇಲ್ಲ ಅಂದ್ರೆ ಗಾನ ಬಜಾನಾನೆ. ಅಯ್ಯಯ್ಯೋ ಅದೇ ನಿನ್ ಕಾಲಕ್ಕೆ ಬೀಳ್ತೀನಪ್ಪ. ನನ್ನನ್ ಮಾತ್ರ ಸಾಯಿಸ್ಬೇಡ. ನನಗೆ ಬದುಕ್ಬೇಕು ಅಂತ ಬಹಳ ಆಸೆ ಐತೆ. ಕಣಪ್ಪ ನಿನ್ ಕಾಲಕ್ಕೆ ಬೀಳ್ತೀನಿ. ನಾನು ಸಾಯಿಸ್ಬೇಡ ಕಣಪ್ಪ. ಯಾಕೆ ವಿಶಾಲು? ನಾನು ಇವತ್ತೇ ಸಾಯಿಸ್ತೀನಿ ಅಂತ ಹೇಳದ್ನಾ? ನಿನಗಿನ್ನ 17 ದಿನ ಇದೆ. ಎಷ್ಟು ಹೇಳು? 17 ಡೇಸ್. ನೋಡು, ನಿಂಗೊಂದು ಪ್ಲಾನ್ ಹೇಳ್ತೀನಿ. ನಿನ್ ಪ್ರಾಣನ ಉಳಿಸ್ಕೋಬೇಕು ಅಂದ್ರೆ ಸೀದಾ ಜೈಲಿಗೆ ಸೇರ್ತಾ ಇರ್ಬೇಕು. ಯೋಚನೆ ಮಾಡು, ಪ್ರಾಣನ ಇಲ್ಲ ಜೈಲ ಅಂತ.